ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂಚನ ಸನ್ನಿಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ನಮಸ್ಕಾರ ವೃಶ್ಚಿಕ ರಾಶಿಯ ಸ್ನೇಹಿತ ಮಿತ್ರರೇ. ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ತಿಂಗಳು ನಿಮ್ಮ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಎಲ್ಲ ಸಕಲಾಭೀಷ್ಟಗಳು ಈ ತಿಂಗಳಲ್ಲಿ ಭಗವಂತ ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಸ್ನೇಹಿತರೆ, ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ತಿಂಗಳು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮಾನದ ಒಂದು ಭದ್ರತೆ ಇರಲಿದೆ. ತೀವ್ರ ಚಿಂತನೆ ಮತ್ತು ಆಂತರಿಕ ಶಕ್ತಿಯ ಪರೀಕ್ಷೆಯ ಸಮಯ. ಕೆಲಸದ ವಿಚಾರದಲ್ಲಿ ಮುನ್ನಡೆ ಇದ್ದರೂ ಮಾನಸಿಕ ತೂಕ ಹೆಚ್ಚಿರಬಹುದು. ಶ್ರದ್ಧೆ, ಪರಿಶ್ರಮ ಮತ್ತು ಕಠಿಣ ನಿರ್ಧಾರಗಳು ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ಇನ್ನು ಉದ್ಯೋಗ ಮತ್ತು ವೃತ್ತಿಯ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿತಿಗೆ ಸವಾಲುಗಳು ಎದುರಾಗಬಹುದು, ಆದರೆ ನೀವು ಮುನ್ನಡೆಯಲಿದ್ದೀರಿ. ಗೂಢಾಚರ್ಯಾತ್ಮಕ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ದೊರೆಯಲಿದೆ. ಅಧಿಕಾರಿಗಳಿಂದ ನಿಗಾ ಹೆಚ್ಚಾಗಲಿದೆ. ತೊಂದರೆಗೀಡಾಗದಂತೆ ವರ್ತನೆ ಅಗತ್ಯ. 10 ರಿಂದ 21ರೊಳಗಿನ ದಿನಗಳಲ್ಲಿ ಕಾರ್ಯದಲ್ಲಿ ಒಳ್ಳೆಯ ಒಂದು ಯೋಗಕ್ಷೇಮಗಳು ದೊರೆಯಲಿದೆ. ವ್ಯವಹಾರದಲ್ಲಿ ಹೆಚ್ಚು ಮಾತುಕತೆ ಇಲ್ಲದೆ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ, ಯಶಸ್ಸು ನಿಮ್ಮದಾಗಲಿದೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರವನ್ನು ನೋಡುವುದಾದರೆ, ಹಣದ ವ್ಯವಹಾರಗಳಲ್ಲಿ ಅನುಮಾನಗಳ ಶುದ್ಧೀಕರಣ ಅಗತ್ಯ. ಗುಪ್ತ ರೀತಿ ನಿರ್ವಹಣೆ ಉತ್ತಮ ಫಲ ಕೊಡಲಿದೆ. ಲಾಭವಿರುವ ಒಪ್ಪಂದಗಳು ಸಾಗಬಹುದಾದರೂ ಸ್ಪಷ್ಟತೆಯ ಕೊರತೆ ಇರಲಿದೆ. ಋಣ, ಹಣ ಸಂಬಂಧಿ ಕೆಲಸಗಳಿಗಿಂತ ಕಾರ್ಯತಂತ್ರದ ಯೋಜನೆ ಉತ್ತಮ. ಆದಷ್ಟು ಒಂದು ಹೂಡಿಕೆಯನ್ನು ಮಾಡಿಕೊಳ್ಳಿ. ಹೊಸ ಜೋಡಣೆದಾರರನ್ನು ನಂಬುವುದು ಮುಂಚೂಣಿಯಲ್ಲಿದ್ದು ಅದನ್ನು ಮುಂದೆ ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಹಣಕಾಸು ಮತ್ತು ಸಂಪತ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಪತ್ರದ ವ್ಯತ್ಯಾಸಗಳಾದರೆ ತಕ್ಷಣ ಪರಿಶೀಲನೆ ಮಾಡಿಕೊಳ್ಳಬೇಕು. ಹಳೆಯ ಸಾಲದ ಮಾತುಕತೆ ಉತ್ತಮವಾಗಿ ಮುಕ್ತಾಯವಾಗಲಿದೆ. ಹಣ ಬದಲಾಗುವ ಸಮಯವಿದೆ, ಆದರೂ ಖರ್ಚಿನಲ್ಲಿ ಮೇಲ್ವಿಚಾರಣೆ ಇರಲಿ. ಈ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 3, 9, 18 ಮತ್ತು 25ನೇ ತಾರೀಕಿನ ದಿನಗಳು ನಿಮಗೆ ಸಂಪತ್ತಿನಲ್ಲಿ ಶುಭ ಫಲಗಳನ್ನು ಕೊಡಲಿದೆ. ಇನ್ನು ಈ ತಿಂಗಳ ನಿಮ್ಮ ಪ್ರೀತಿ, ಪ್ರಣಯ, ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರೇಮ ಸಂಬಂಧ ಮರುಜೀವನ ಪಡೆಯತಕ್ಕಂಥ ಒಂದು ಯೋಗವಿದೆ. ಕೆಲವು ಜನರಿಗೆ ಪ್ರೀತಿ, ವಿವಾಹ ಸಂಬಂಧಿತ ನಿರ್ಧಾರಗಳು ಆಗುವ ಸಾಧ್ಯತೆ ಇರತಕ್ಕಂಥ ಒಂದು ತಿಂಗಳು. ದಾಂಪತ್ಯದಲ್ಲಿ ಶಂಕೆ, ಅತಿ ಸೂಕ್ಷ್ಮ ವಿಚಾರಗಳು ಬೆಳವಣಿಗೆಯಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಮುನ್ನಡೆದಲ್ಲಿ ನಿಮ್ಮ ದಾಂಪತ್ಯ ಜೀವನ ಸುಖವಾಗಲಿದೆ. ಪ್ರೇಮಿಗಳು ಅನ್ಯೋನ್ಯತೆಯಿಂದ ಇದ್ದಲ್ಲಿ ನಿಮ್ಮ ಜೀವನ ಸುಖಮಯವಾಗಲಿದೆ. ಈ ತಿಂಗಳಲ್ಲಿ ಅಹಂಕಾರ, ಗುಪ್ತತೆ ದೂರವಿಡಿ. ನಿಜವಾದ ಸಂಬಂಧಕ್ಕಾಗಿ ಉತ್ತಮವಾಗಿ. ಇನ್ನು ಈ ದಿನದ ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರು ತಮ್ಮ ಹಿತಚಿಂತಕರಾಗಿರುವುದನ್ನು ಗಮನಿಸಿಕೊಳ್ಳಿ. ಮನೆ ಸಂಬಂಧಿತ ಸಣ್ಣ ಜಗಳಗಳು ಬುದ್ಧಿವಂತಿಕೆಯಿಂದ ಬಗೆಹರಿಸಿಕೊಳ್ಳಬಹುದು. ಹಿರಿಯರ ಸಲಹೆ ನಿಮಗೆ ಮಹತ್ವದ ದಾರಿ ತೋರಲಿದೆ. ಈ ತಿಂಗಳಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆಯೋ ಅದು ಇತರರ ಮೇಲೂ ಪರಿಣಾಮ ಬೀರಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಈ ತಿಂಗಳ ನಿಮ್ಮ ವಿದ್ಯಾರ್ಥಿಗಳ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಓದು, ವಿಶ್ಲೇಷಣೆ ಅಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗಾಢ ಅಧ್ಯಯನದಿಂದ ಯಶಸ್ಸು ದೊರೆಯಲಿದೆ. ಶಿಕ್ಷಣದಲ್ಲಿ ಗುರುಗಳ ಪ್ರಭಾವ ಹೆಚ್ಚಾಗಲಿದೆ. ಇನ್ನು ಈ ತಿಂಗಳಲ್ಲಿ ಅಧ್ಯಯನಕ್ಕೆ 7, 13, 21 ಮತ್ತು 29ನೇ ತಾರೀಕುಗಳು ಅಧ್ಯಯನಕ್ಕೆ ಹಾಗೂ ಪರೀಕ್ಷಾ ವಿಚಾರಗಳಿಗೆ ಶುಭಕರವಾದಂತಹ ದಿನಗಳಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ಮಾನಸಿಕ ಒತ್ತಡ ಹಾಗೂ ನಿದ್ರೆಯ ಕೊರತೆಗಳು ಆದಷ್ಟು ಆರೋಗ್ಯದ ಕಡೆಯಲ್ಲಿ ನಿಯಂತ್ರಣ ಅಗತ್ಯ. ಸಂಧಾನಗಳು ಹಾಗೂ ಆರೋಗ್ಯದ ವಿಚಾರದಲ್ಲಿ ಉತ್ತಮ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಒಳ್ಳೆಯ ಯಾವುದೇ ಅನಾರೋಗ್ಯವಿದ್ದಲ್ಲಿ ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳಿ. ಸ್ನಾನದ ನಂತರ
ಧ್ಯಾನ ಹಾಗೂ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆದಷ್ಟು ಶರೀರ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುವುದು ಅಗತ್ಯ. ಪ್ರತಿನಿತ್ಯ ಒಂದು 15 ನಿಮಿಷ ಧ್ಯಾನಗಳನ್ನು ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಪ್ರತಿ ಮಂಗಳವಾರದಂದು ಭೈರವನಿಗೆ ತೆಂಗಿನಕಾಯಿ ಅಥವಾ ಕಾಳು ಅಕ್ಕಿಗಳನ್ನು ನೀಡಿ ಆಂಜನೇಯನ ಸ್ಮರಣೆಯನ್ನು ಮಾಡಿ ಹನುಮಾನ್ ಚಾಲೀಸನ್ನು ಪಠನ ಮಾಡಿ ಪ್ರತಿನಿತ್ಯ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠನ ಮಾಡಿ ಬೆಳ್ಳಿಯ ನಾಣ್ಯ ನೀರಿನಲ್ಲಿ ವಿಸರ್ಜಿಸುವುದು ನಿಮಗೆ ಶ್ರೇಷ್ಠ ಫಲವನ್ನು ಕೊಡಲಿದೆ. ಇನ್ನು ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು 9, 18, 27 ತಾರೀಕು ಶುಭವನ್ನು ಕೊಡಲಿದೆ. ಶುಭ ಬಣ್ಣ ಕಪ್ಪು ಮತ್ತು ಹೊಳೆಯುವ ಒಂದು ಕೆಂಪು ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭ ಹೂವು ಲೋಟಸ್ ಹೂವು. ಹಾಗೂ ಈ ತಿಂಗಳ ನಿಮ್ಮ ಶ್ರೇಷ್ಠ ದಿನಗಳು 6, 12, 18, 23 ಮತ್ತು 30 ಶ್ರೇಷ್ಠ ದಿನಗಳಾಗಿರಲಿದೆ. ಎಚ್ಚರಿಕೆಯ ದಿನಗಳು 4, 14, 26 ತುಂಬ ಎಚ್ಚರಿಕೆ ಮಾಡಬೇಕಾದಂಥ ತಿಂಗಳು. ಎಚ್ಚರಿಕೆ ಮಾಡಬೇಕಾದಂಥ ದಿನಗಳಾಗಿರಲಿದೆ. ತುಂಬ ಸೂಕ್ಷ್ಮತೆಯಿಂದ ಮುಂದುವರಿಯಿರಿ. ಸ್ನೇಹಿತರೆ, ಈ ತಿಂಗಳು ನೀವು ಕೋಪ ಅಹಂಕಾರದಿಂದ ದೂರವಾಗಿರಿ. ಮುಂದಿನ ದಾರಿ ಅದರಿಂದ ನಿಮಗೆ ಸುಲಭವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿ ತಿಂಗಳ ಭವಿಷ್ಯದ ವಿಡಿಯೋಕ್ಕಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಆತ್ಮೀಯ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ಸ್ಮರಣೆ ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.